ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗನ್ನು ಶುರು ಮಾಡಿದ್ದೀನಿ. ಇವತ್ತು ನಮ್ಮತ್ತೆ ಅವರ ತವ್ರ ಮನೆಯಲ್ಲಿ ಪೂಜೆ ಇದೆ, ಹಾಗಾಗಿ ಪೂಜೆಗೆ ಅಂತೇಳಿ ಹೋಗ್ತಾಯಿದ್ದೀವಿ. ನಾನು ಕೂಡ ರೆಡಿಯಾಗಿದ್ದೀನಿ ನೋಡಿ, ಈ ರೀತಿ ರೆಡಿಯಾಗಿ ಹಸ್ಬೆಂಡ್ಗೆ ಕಾಯ್ತಾಯಿದ್ದೀನಿ. ಹೊರಡಬೇಕು, ಅವ್ರು ಬಂದ ತಕ್ಷಣ ಹೋಗ್ತೀವಿ. ಅಲ್ಲಿ ಏನು ಪೂಜೆ ಇತ್ತು ಏನೋ ಅದನ್ನೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಏನು ಪೂಜೆ ಇತ್ತು, ಯಾವ ಪೂಜೆಗೆ ಹೋಗ್ತಾಯಿದ್ವಿ ಏನು ಅಂತೇಳಿ ನಾನು ಮತ್ತೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಹೊರಟ್ವಿ ಮನೆಯಿಂದ ಆಲ್ರೆಡಿ 6 ಆಗೋಯ್ತು, ಇಷ್ಟೊತ್ತಾಗೋಯ್ತು. ಹಂಗೂ ಹೊರಡೋಷ್ಟು ಹೋಗಿ ಅಲ್ಲಿ ಏನೇನು ದೇವರಿಗೆ ಅಲಂಕಾರ ಮಾಡಿದ್ದಾರೆ ಅದನ್ನೆಲ್ಲ ಇವಾಗಂತೂ ಬೇಗನೆ ಕತ್ತಲೆ ಆಗೋಗಿದೆ. 6 ಕಾಲಿಗೆ ನೋಡಿ ಎಷ್ಟು ಕತ್ತಲೆ ಆಗೋಗಿದೆ ಅಂತೇಳಿ, ತುಂಬಾ ಕತ್ತಲೆ ಆಗಿರೋದು ಅನ್ನಿಸ್ತಾ ಇದೆ. ಆಗಲೇ 7 ಗಂಟೆ 8 ಗಂಟೆ ಆಗಿದೆಯೇನೋ ಅನ್ನಿಸ್ತಾ ಇದೆ, ಅಷ್ಟು ಕತ್ತಲೆ ಕಾಣಿಸ್ತಾನೆ ಇಲ್ಲ. ನಾನು ಸೂರ್ಯ ಆಗಲೇ ಮುಳುಗ್ಬಿಟ್ಟಿದ್ದಾನೆ. ಸೂರ್ಯ ಮನೆ ಕಾಣಿಸಾಯಿತು, ಸೂರ್ಯ ಮನೆಗೆ ಹೊರಟೋಗಿದ್ದಾನೆ. ಹಿಂಗಿದೆ ಬೆಳಕು, ಕಾರಿನ ಬೆಳಕಲ್ಲಿ ಕಾಣಿಸ್ತಾ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೊರಗಡೆ ಪ್ರಪಂಚ ಲೈಟ್ ಬೆಳಕಲ್ಲಿ ಕಾಣಿಸ್ತಾ ಇದೆ. ಮೋಡ ಹೆಂಗಿದೆ, ಚೆನ್ನಾಗಿ ಅನ್ನಿಸ್ತಿದೆ ಅಲ್ಲ. ಬನ್ನಿ ಪೆಟ್ರೋಲ್ ಹಾಕ್ಸೋಣ. ಬರೀ ಇಂಥದೆಯಾ. ನಾವೀಗ ಊರ ಹತ್ತತ್ರ ಬಂದ್ವಿ. ಊರು ಎಂಟ್ರೆನ್ಸ್ ಅಲ್ಲಿ ನೋಡಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಮಿಕ್ಕೆರೆ ಅಂತೇಳಿ ಆರ್ಚ್ ಬರುತ್ತೆ. ನಾವಿವತ್ತು ಮಿಕ್ಕೆರೆಗೆ ಹೋಗ್ತಾ ಇದೀವಿ. ಮತ್ತೆ ಹಾಗೆ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ಅವತ್ತು ವಿಶೇಷ ಪೂಜೆ ಇತ್ತು, ಹಾಗಾಗಿ ಪೂಜೆಗೆ ಅಂತೇಳಿ ನಾವು ಕೂಡ ಹೊರಟಿದ್ವಿ. ನಾವಿವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ದೇವಸ್ಥಾನ ದಾಟಿನೇ ನಾವು ಮನೆಗೆ ಹೋಗ್ಬೇಕು. ಹಾಗಾಗಿ ನೋಡಿ ವಿದ್ಯುತ್ ಅಲಂಕಾರಗಳಿಂದ ದೇವಸ್ಥಾನ ತುಂಬಾ ಚೆನ್ನಾಗಿ ಕಂಗೊಳಿಸ್ತಾ ಇತ್ತು. ಈಗ ಮನೆಗೆ ಬಂದ್ವಿ. ಎಲ್ರೂ ಆಲ್ರೆಡಿ ದೇವಸ್ಥಾನದ ಹತ್ರ ಹೋಗಿದ್ರು. ನಾನು ದೇವಸ್ಥಾನಕ್ಕೆ ಹೋಗೋ ಆಗಿರ್ಲಿಲ್ಲ, ಹಾಗಾಗಿ ನನ್ನನ್ನು ಮನೆಗೆ ಬಿಟ್ಬಿಟ್ಟು ಹಸ್ಬೆಂಡು ದೇವಸ್ಥಾನಕ್ಕೆ ಅಂತ ಹೋದ್ರು. ನೋಡಿ ಅಲ್ಲಿ ಪಾಪು ದೀಪ ಹಚ್ತಾ ಇದ್ದಾನೆ. ಮತ್ತೆ ನೋಡಿ ಕುಕ್ಕಿಂಗ್ ಎಲ್ಲ ಮಾಡಿಟ್ಟಿದ್ರು. ನಾವು ಹೋಗೋಷ್ಟ್ರೊಳಗಡೆ ಆಲ್ರೆಡಿ ಎಲ್ಲ ಥರ ಅಡುಗೆನೂ ಕೂಡ ಮಾಡಿ ಆಗಿತ್ತು. ಎಲ್ಲ ಅಡುಗೆನ ಮಾಡಿಟ್ಟು ದೇವಸ್ಥಾನಕ್ಕೆ ಅಂತೇಳಿ ಎಲ್ರೂ ಹೋಗಿದ್ರು. ನಾನು ಹೋಗೋಂಗಿರ್ಲಿಲ್ಲ ಅಂತೇಳಿ ನಾನು ಮನೆಯಲ್ಲೇ ಉಳ್ಕೊಂಡಿದ್ದೆ. ನೀವೀಗ ನೋಡ್ತಾ ಇರೋದು ವೀರಭದ್ರ ಸ್ವಾಮಿ, ಮಿಕ್ಕೆರೆನಲ್ಲಿ ಇರ್ತಕ್ಕಂಥ ವೀರಭದ್ರ ಸ್ವಾಮಿ. ಸ್ಟಾರ್ಟಿಂಗ್ ಅಲ್ಲಿ ಕುಳಿತಿರೋರು ಹಸ್ಬೆಂಡ್ಗೆ ಚಿಕ್ಕಪ್ಪ ಹಾಕ್ಬೇಕು. ಹಾಗೆ ಅಲ್ಲಿ ನಿಂತಿರೋ ರೆಡ್ ಕಲರ್ ಟಿ ಶರ್ಟ್ ಹಾಕಿರೋರು ನಮ್ಮನೆಯವರ ಸೋದ್ರ ಮಾವನ ಮೊಮ್ಮಗಳು. ಇಲ್ಲಿ ಪಾಪು ಕುರ್ಸ್ಕೊಂಡಿರೋರು ಒಬ್ರು ಸೋದ್ರ ಮಾವ ಆಗ್ಬೇಕು, ನಮ್ಮನೆಯವ್ರಿಗೆ ಸೋದ್ರ ಮಾವ. ಹಾಗೆ ಅವರು ಸೋದ್ರ ಮಾವನ ಹೆಂಡತಿ ಆಗ್ಬೇಕು. ಅವ್ರ ಪಕ್ಕದಲ್ಲಿರೋರು ಅಕ್ಕ ಆಗ್ಬೇಕು. ಮತ್ತೆ ಅವ್ರ ಪಕ್ಕದಲ್ಲಿ ಕುಳಿತಿರೋರು ಚಿಕ್ಕಮ್ಮ ಆಗ್ಬೇಕು. ಮತ್ತೆ ಅವ್ರ ಪಕ್ಕದಲ್ಲಿರೋರು ಅತ್ತಿಗೆ ಆಗ್ಬೇಕು. ಅವ್ರ ಹಿಂದೆ ಇರೋರು ಅಣ್ಣ ಮತ್ತೆ ಚಿಕ್ಕಪ್ಪನ ಮಗಳು ಅಲ್ಲಿ ನಿಂತಿರೋರು.
ನಾನು ಟೆಂಪಲ್ಗೆ ಹೋಗೋಕ್ಕಾಗದೇ ಇರೋದ್ರಿಂದ ಹಸ್ಬೆಂಡೇನೆ ವಿಡಿಯೋ ಮಾಡ್ಕೊಂಡು ಬಂದಿದ್ರು. ಮತ್ತೆ ಜನ ಇರುವಾಗಲೂ ಸ್ವಲ್ಪ ವಿಡಿಯೋ ಮಾಡಿದ್ದಾರೆ. ಮತ್ತೆ ಜನ ಎಲ್ಲ ಕಡಿಮೆ ಆದ್ಮೇಲೂ ಸ್ವಲ್ಪ ಹತ್ರದಿಂದ ಕಾಣಿಸಲ್ಲ. ಫೋನ್ ಮಾಡಿ ಹೇಳಿದೆ, ನೀನು ಝೂಮ್ ಮಾಡಿ ಮಾಡಿದ್ರೆ ಅಷ್ಟೊಂದು ಕ್ಲಾರಿಟಿ ಬರಲ್ಲ, ಜನ ಎಲ್ಲ ಕಡಿಮೆ ಆಗೋವರೆಗೂ ಇದ್ದು ನೀವು ಅದನ್ನ ನೀಟಾಗಿ ಮಾಡ್ಕೊಂಡು ಬನ್ನಿ, ಫೋಟೋದು ಎಲ್ಲ ತೆಕ್ಕೊಂಡು ಬನ್ನಿ ಅಂತ ಹೇಳಿದೆ. ಹಾಗಾಗಿ ಅವರೇನೆ ನೀಟಾಗಿ ವೆಯ್ಟ್ ಮಾಡಿ ಎಲ್ಲರೂ ಹೋಗೋವರೆಗೂ ಕಾದು ಮತ್ತೆ ಅಲ್ಲಿ ನೀಟಾಗಿ ಸ್ವಾಮಿದು ಮತ್ತೆ ಮಾರಮ್ಮ ದೇವಸ್ಥಾನದ್ದು, ವೀರಭದ್ರ ಸ್ವಾಮಿದು ಎಲ್ಲಾ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಯ್ತು. ಇದೆಲ್ಲ ಹಾಗೆ ಹೋಯ್ತಾ? ಎದ್ದೇ ಬಿಟ್ರಾ? ನಾನು ವಿಡಿಯೋ ಮಾಡೋ ಅಷ್ಟೊಳಗಡೆ ಮುಂದೆ ಹೋಗಿ ಬಜ್ಜಿ ಮಾಡ್ತಿರೋದು. ನೀರು ಕೂಡ ಇನ್ನೇನು ಪ್ರಯೋಜನ ಇಲ್ಲ. ನೀರು ಕೊಡ್ತಾ ಇಲ್ಲಿ ಪೈಸಾ ಇಲ್ವೇ? ಸ್ಟಾಪ್ ಮಾಡ್ಲಾ? ನಾವು ಕೂಡ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಅಂತೇಳಿ ಹೊರಟ್ವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕೊಡಿ. ಆಲ್ ಅಂತ ಕೇಳುತ್ತೆ, ಆಲ್ ಅಂತ ಕೊಟ್ಟರೆ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫಸ್ಟ್ ನೀವು ವಿಡಿಯೋನ ನೀವೇ ನೋಡ್ಬೋದು. ಹಾಗೆ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿತಾ ಇದ್ದೀರಾ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.